ಈಗ ಮುತ್ಕೊಡೋಳು ಬಂದಿರೋವಾಗ ತುತ್ತು ಕೊಟ್ಟೋಳು ಸಂಕಟ ನಿಂಗೆಲ್ಲ ಅರ್ಥ ಆಗಬೇಕು. ಆಯಿತು, ನೀನು ಅವಳನ್ನು ಕರ್ಕೊಂಡು ಹೋಗಿ ಬೆಚ್ಚಗೆ ಸುತ್ತಾಡ್ಕೊಂಡು ಬಾ. ಮಾಮ್, ವಿನಾಕಾರಣ ಸೀನ್ ಕ್ರಿಯೇಟ್ ಮಾಡ್ತಾ ಇದೆಯಾ ನೀನು? ಮುತ್ತು ತುತ್ತು ಅಂತೆಲ್ಲ ಏನೂ ಇಲ್ಲ ಮಾಮ್. ಇನ್ಫ್ಯಾಕ್ಟ್ ಇವರೇನಾದರೂ ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿದ್ದು, ನೀನೇನಾದರೂ ಹಾಸ್ಪಿಟಲ್ಗೆ ಹೋಗೋ ಸಿಚುವೇಶನ್ ಬಂದಿದ್ರೆ ನಾನು 100% ನಿನ್ನ ಜೊತೆಲೇ ಬರ್ತಾ ಇದ್ದೆ. ಅಷ್ಟಕ್ಕೂ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾ ಮಾಮ್ ನಾನು ಹಿಂಗೆ? ಸೊಸೆ ಅದೊಳಗೆ ಮೈಗ್ರೇನ್ ಇದೆ, ಹಾಸ್ಪಿಟಲ್ ಕರ್ಕೊಂಡೋಗಿ ಹುಷಾರು ಮಾಡಿಸ್ಕೊಂಬ ಅಂತ ಹೇಳೋದು ಬಿಟ್ಟು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು. ಆಯಿತು ಬಿಡಪ್ಪ, ನಾನೇನು ಮಾತಾಡಿದ್ರು ತಪ್ಪೇ. ಇವಾಗ ಧಾರಾಳವಾಗಿ ಕರ್ಕೊಂಡು ಹೋಗು. ನನ್ನ ಮಾತಿಗಾಗಲಿ ಪ್ರೀತಿಗಾಗಲಿ 3 ಕಾಸಿನ ಬೆಲೆ ಇಲ್ಲ ಈ ಮನೇಲಿ. ಅಮ್ಮ, ಹಾಗೆಲ್ಲ ಅಂದ್ಕೋಬೇಡಿಮ್ಮ. ಅಭಯ್ಗೆ ಈಗಲೂ ನೀವಂದರೆ ಪ್ರಾಣ. ಒಂದೊಂದ್ಸಲ ಗೊತ್ತಾಗದೆ ಏನೋ ಮಾತಾಡ್ಬಿಡ್ತಾನಷ್ಟೆ. ಅಭಯ್, ನೀನು ಅಮ್ಮನ ಜೊತೆಲಿ ಹೋಗು. ಮತ್ತು ನೀವು? ನನಗೆ ತಲೆ ನೋವ್ತಾ ಇಲ್ಲ. ಇವಾಗ ತಾನೇ ಹೇಳಿದ್ರಲ್ರಿ? ಅದು ಸಡನ್ನಾಗಿ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಳ್ಳು ಹೇಳಿದೆ ಅಷ್ಟೆ. ನೋಡಿದ್ಯಾ, ಸುಳ್ಳು ಹೇಳೋ ಹೆಂಡತಿನ ವಹಿಸ್ಕೊಂಡು ಪಾಪದ ಹೆತ್ತಮ್ಮನ್ ಬಿಟ್ಟು ಹೋಗ್ತಿದ್ಯಲ್ಲೋ. ಒಂದು ನಿಮಿಷ ಇರು ಮಾಮ್. ರೀ ಸೀನಿಯರ್, ನೀವು ಇವಾಗ ಸುಳ್ಳು ಹೇಳ್ತಾ ಇದ್ದೀರಾ ನೋಡ್ರಿ. ಅಮ್ಮಂಗೆ ಬೇಜಾರಾಗುತ್ತೆ ಅಂತ ಸುಳ್ಳು ಹೇಳ್ಬಿಡಿ, ಆಮೇಲೆ ನಿಮ್ಮದೇ ತಪ್ಪಾಗುತ್ತೆ. ಮಾಡಿದ ತಪ್ಪನ್ನ ಒಪ್ಕೋತಾ ಇದ್ದೀನಿ ಅಲ್ವಾ? ನನಗೆ ನಿಜವಾಗ್ಲೂ ತಲೆ ನೋವ್ತಾ ಇಲ್ಲ. ನಿನ್ನ ಜೊತೆ ಸುತ್ತಾಡಬೇಕು ಅನ್ನಿಸ್ತು, ಅದಕ್ಕೆ ಹಾಗೆ ಸುಳ್ಳು ಹೇಳಿದೆ. ರೀ, ಇದನ್ನ ನಾನು ನಂಬೇಕಾ? ಬೇಗ ಬನ್ನಿ, ಟೈಮ್ ಆಯಿತು, ಇಲ್ಲಾಂದ್ರೆ ಡಾಕ್ಟರ್ ಸಿಗಲ್ಲ. ಹೇಳ್ದೆ ಅಲ್ವಾ ನಾನು ಎಲ್ಲಿಗೂ ಬರಲ್ಲ ಅಂತ. ಬೇಕಾದ್ರೆ ಮೊದಲು ಅಮ್ಮನ್ನ ಕರ್ಕೊಂಡು ಹೋಗಿ ಬಿಟ್ವಾ, ಆಮೇಲೆ ನಾವು ಹೋಗೋಣ. ಇದಕ್ಕೆ ಮೇಲೆ ಇದು ವಿಷಯಕ್ಕೆ ಚರ್ಚೆ ಬೇಡ ಪ್ಲೀಸ್, ನನಗೋಸ್ಕರ.